ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಹರ್ನಾಳ ಗ್ರಾಮದಲ್ಲಿ ರೈತನೊಬ್ಬನ ಹೊಲದಲ್ಲಿ ತುಂಬಾ ನೀರು ನಿಂತ ಕಾರಣ ಜೈ ಜವಾನ್ ಜೈ ಕಿಸಾನ್ ಸಂಘದವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೆಲ ದಿನಗಳ ಹಿಂದೆ ಮನವಿ ಪತ್ರ ಕೊಟ್ಟಿದ್ರು. ಇವತ್ತಿನ ದಿವಸ ಮನವಿ ಪತ್ರವನ್ನು ಸ್ಪಂದಿಸಿದ ಅಧಿಕಾರಿಗಳು ನಿಂತ ನೀರನ್ನು ಸ್ವಚ್ಛಗೊಳಿಸಿದರು. ಜೈ ಜವಾನ್ ಜೈ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರು ಮೋದಿರಾಮ್ ಚೌಹಾಣ್ ರವರು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಾವು ಹೇಳ್ತಾ ಇದ್ದೀವಿ ಕೇಳ್ರಿ ಸಾಹೇಬ್ರ, ರೈತರ ಟ್ಯಾಕ್ಸ್ ತುಂಬ್ತಾರ್ರಿ. ನಾವು ಹೇಳೋದು ಏನು ಮಾತಾಡಬೇಡ ಅಂದ್ರೆ ತ್ರಾಸ್ ನಮ್ಗಾಗ ನಾವು ಮಾತಾಡಬೇಡ ಅಂದ್ರೆ ನೀವು ಮಾತಾಡ್ಲಾರ್ದೆ ನಿಮ್ಗೆ ತಿಳಿಯಂಗಿಲ್ರಿ. ನಾವು ಎಷ್ಟು ದಿವಸ ಬೇಕ್ರಿ ಮಾಡ್ಲಾಕ್ರಿ? ಯಾವ್ದು ಇವಾಗ ಒಂದು ವರ್ಷ ಗಟ್ಟಲೆ ಬೇಕ್ರಿ. ಅವ್ರು ತಕರಾರು ತೆಗೆದ್ರೆ ಅವ್ರು ಮತ್ತೆ ನಾವು ಎಲ್ಲಾ ಕಡೆನು ಕಂಪ್ಲೇಂಟ್ ಇದನ್ನ ಮಾಡಿ ಲೆಟರ್ಗಳು ಕೊಟ್ಟು ಇದು ಮಾಡಕತ್ತು. ನಾವೇನು ಅವ್ರ ಜೋಡಿ ಜಗಳಾಡಕ್ ನಿಂದ್ರಕ್ಕಾಗಲ್ಲ. ಆ ಕಾನೂನು ನಮ್ ಕೈಯಾಗ ತಗೊಳಕ್ಕಾಗಲ್ಲ. ಅವ್ರ ಜೋಡಿ ಮಂದಿ ಜೋಡಿ ಜಗಳಾಡು ಕಾನೂನು ನಮ್ ಕೈಯಾಗಿಲ್ಲ. ನಿಮ್ ಜಗಳ ಆಡ ಅಂತ ಇದಾರೆ. ಮತ್ತ ಅವ್ರು ಹೊಡ್ಯಾಕ್ ಬಂದ್ರೆ ಏನ್ ಮಾಡ್ತೀವಿ? ಈ ರೈತರು ಈಗ ಹೊಡಿಲಾಕ್ ಬರ್ತಾ ಇದಾರೆ. ನೀವು ಇಲ್ಲಿ ನಿಂತು ಎಲ್ಲಿ ಇಲ್ಲಿ ಮಾಡಿಸ್ಕೊಟ್ಟಿಲ್ಲ. ಯಾರು ಮಾಡಿಸ್ಕೊಟ್ಟಿಲ್ಲ? ಅಲ್ಲಿ ಮನೆ ಮುಂದೆ ನೀರು ಬರ್ತಾವ್ರಿ. ಹೋಗಲೇ ಬಿಡ್ಬೇಕ್ರಿ. ನಮ್ಮ ಮನೆ ಮುಂದೆ ನೀರು ಬಂದವ್ರಿ. ನಾವು 50,000 ರೂಪಾಯಿ ಆ ಮನೆ ಇನ್ನೊಂದ್ರಿ ಮಷೀನ್ ಅಂದೈತದು ನಿಮ್ದೈತೆ. ಅವ್ರ ಪ್ರತಿಭಟನೆ ನೀರು ಹೋಗ್ತಾವ. ಇವತ್ತು ಹರ್ನಾಳ ಗ್ರಾಮ ಒಳಗೆ ನಮ್ಮ ಒಬ್ಬ ರೈತರ ಹೊಲದಾಗ 13 ದಿವಸ ಆಯ್ತು ಇವತ್ತು ನೀರು ನಿಂತಿದೆ. ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಎಲ್ಲರೂ ಬಂದು ಡಿಸಿ ಅವ್ರಿಗೆ ಮನವಿ ಕೊಟ್ಟಿವಿ. ಮತ್ತು ತಹಸೀಲ್ದಾರ್ ಮತ್ತು ಅವು ಒಂದೇ ಯಾರು ನಾವು ಈ ರೈತರು ನೀರು ನಿಂತಾವಲ್ಲ, ಈ ರೀತಿ ನೀರು ನಿಂತಾವ ಆ ರೈತರಿಗೆ ನಾವು ಅನ್ಯಾಯ ಆಗಿದ್ದಕ್ಕೆ ನಾವು ಬಂದು ಅವರಿಗೆ ನ್ಯಾಯ ಒದಗಿಸ್ಕೊಟ್ಟಿದ್ವಿ. ಅವ್ರ ಸಂಬಂಧ ನಾವು ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ನಮ್ಮ ಜಿಲ್ಲಾಧ್ಯಕ್ಷ ಮಾತಾಡ್ತೀವಿ. ನಮಸ್ಕಾರ. ಮೊದಲನೇದಾಗಿ ಈ ಗ್ರಾಮದ ಎಲ್ಲ ಹಿರಿಯರಿಗೂ ಹಾಗೂ ರೈತ ಸಮಾಜದ ಸಂಘಟನೆಗಳಿಗೂ ಮತ್ತು ನಮ್ಮ ಜಿಲ್ಲೆಯ ಬರುವ ತಿಕೋಟ ತಾಲೂಕಿನ ಹರ್ನಾಳ ಗ್ರಾಮದಲ್ಲಿ ಮನೆ ಮುಂದೆ ನೀರು ನಿಂತಿತ್ತು. ಆ ನೀರನ್ನು ನಾವು ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಮನೆಯನ್ನು ಸಲ್ಲಿಸಿದ್ದೀವಿ. ಆ ಮನವಿಯನ್ನು ಸಲ್ಲಿಸಿದ ತಕ್ಷಣ ಅವರ ತಮ್ಮ ಏನು ಆ್ಯಕ್ಷನ್ ತೊಗೊಂಡ್ರು. ನಮಗೆ ಭಾಳ ಖುಷಿ ಐತಿ. ರೈತ ಸಂಘಟನೆ ಭಾಳ ಖುಷಿ ಐತಿ ಇವತ್ತಿನ ದಿವಸ. ಜೊತೆಗೆ ನಮ್ಮ ತಿಕೋಟ ಪೊಲೀಸ್ ಠಾಣೆಯಿಂದ PSI ಸಾಹೇಬರು ಅವರು ಕೂಡ ಭಾಳ ಸಹಾಯವನ್ನು ಮಾಡಿದರು. ಅವರಿಗೂ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀವಿ. ಜೊತೆಗೆ ನಮ್ಮ ಜಿಲ್ಲೆಯ ಸುನಿಲ್ ಗೌಡರು ಅವರು ಕೂಡ ಈ ರೈತರಿಗೆ ಏನೇ ಆಗಲಪ್ಪ, ರೈತರಿಗೆ ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋದು ಸೇಫ್ಟಿಯನ್ನು ನಮಗೆ ಕೊಟ್ಟರು. ನಮ್ಮ ಸಂಘಟನೆಯನ್ನು ಸಪೋರ್ಟ್ ಮಾಡಿದರು. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ನಾನು ವಿಜಯ್ ಕುಮಾರ್ ರಾಠೋಡ್, ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ, ವಿಜಯಪುರ. ಜೈ ಜವಾನ್ ಜೈ ಕಿಸಾನ್. ನಾವು ಒಬ್ಬ ರೈತರಿಗೆ ಈಗ ನ್ಯಾಯ ಇಸ್ದು ಕೊಟ್ಟಿದ್ದೀವಿ. ಪೊಲೀಸರಿಂದ ನಮ್ಮ ಸಪೋರ್ಟ್ ಸಿಕ್ಕೈತೆ. ಈಗ ಎಲ್ಲ JCB ಹಚ್ಚಿ ಅವ್ರಿಗೆಲ್ಲರಿಗೂ ಹಾದಿ ಮಾಡಿಕೊಡ್ಲಾದು ನೀರು ಹೋಗ್ಲಾಕ ಇಷ್ಟು ಹೇಳಿ ನಾನು ಮಾತು. ಜೈ ಜವಾನ್ ಜೈ ಕಿಸಾನ್. ಹಿಂದಿನ JCB ಆಮೇಲೆ ನಾವು ಹೋಗೋಣ ಮುಚ್ಚಬಾರ್ದು. ಇದು ಮುಚ್ಚಿದ್ರೆ ಮತ್ತು ನಾವು ಈ ಕಡೆ ಯಾವಾಗ ಒಂದ್ ಹನಿ ನೀರು ಬಂದಿಲ್ಲ ಇಲ್ಲಿ. ಇಲ್ಲಿ ನಾವು ನೀರಿನ ಸಂಬಂಧ ನೀರು ಇಲ್ಲಿ ಇವ್ರು ನೀರು ಈ ಕಡೆ ಹೊರದಾಗ ಬರೋ ಸಂಬಂಧ ಕಟ್ಟಾಕ ಹೋಗ್ರಿ ಎಲ್ಲ ಆಗ್ಯಾವ ನಮ್ಮ
ಇಲ್ಲಂತೂ ನಾವು ನೀರು ಬಿಡು ಬಿಡಂಗಿಲ್ಲ ಯಾರು ಬಂದ್ರು ಹೋಗಲೇ ಬಿಡು. ಹಾ ನಿಮ್ಗೆ ಬ್ಯಾಡ ಅಂದ್ರೆ ಕೇಳಿ ನಮ್ಮಲ್ಲಿ ಬಿಡ್ತಿತ್ತು ಅವ್ರು ನಮ್ಮಲ್ಲಿ ಬಿಡ್ರಿ ಅಲ್ಲಿ ಹೋಗ್ಬಿಟ್ಟು ರೋಡ್ ತಳಕ ಅಲ್ಲಿ ಹೋಗ್ಬಿಡ್ರಿ ಮೊದಲು ರೋಡ್ ಇದೆ ರೋಡ್ ತೆಗೆದ್ಬಿಡ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.